Hi everyone, I am Dr. K. Prakasha from Bengaluru. So today is one of the most important topic for NEET UG Karnataka State Counseling. ಸೊ ನೀಟ್ ಯು ಜಿ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ ಯಾವ ಥರ ನಡೀತದೆ, ಕೆ ಇ ಅವರು ಯಾವ ಥರ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ ಆಫ್ಟರ್ ಕಂಪ್ಲೀಟಿಂಗ್ ದ ನೀಟ್ ಎಕ್ಸಾಮ್ಸ್, ಸೊ ನೀಟ್ ರಿಸಲ್ಟ್ ಬಂದ ಮೇಲೆ ಯಾವ ಥರ ಕೆ ಇ ವೆಬ್ಸೈಟಲ್ಲಿ ಯಾವ ಥರ ಕೌನ್ಸಿಲಿಂಗ್ ನಡೀತದೆ, ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು, ಸೊ ಅದರದ ಕೌನ್ಸಿಲಿಂಗ್ ಪ್ರೊಸೀಜರ್ ಬಗ್ಗೆ ಇವತ್ತು ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ವಿಡಿಯೋ. ಸೊ ನೀಟ್ ಯು ಜಿ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್ದಲ್ಲಿ ದ ಕೌನ್ಸಿಲಿಂಗ್ ಫಾರ್ ಕರ್ನಾಟಕ ನೀಟ್ ಯು ಜಿ ಅಡ್ಮಿಷನ್ ಈಸ್ ಬೀಯಿಂಗ್ ಕಂಡಕ್ಟೆಡ್ ಇನ್ 4 ಸ್ಟೇಜಸ್. ಇನ್ 4 ಸ್ಟೇಜಸ್ದಲ್ಲಿ ಕೌನ್ಸಿಲಿಂಗ್ ನಡೀತದೆ. ಅವು ಯಾವ್ಯಾವ ನೋಡೋಣ. ನೇಮ್ಲಿ ಫಸ್ಟ್ ಒನ್ ರಿಜಿಸ್ಟ್ರೇಷನ್ಸು, ಸೆಕೆಂಡ್ ಒನ್ ಚಾಯ್ಸ್ ಫಿಲ್ಲಿಂಗು, ಥರ್ಡ್ ಒನ್ ಸೀಟ್ ಅಲಾಟ್ಮೆಂಟು ಆ್ಯಂಡ್ ಫೋರ್ತ್ ಒಂದು ರಿಪೋರ್ಟಿಂಗ್. ಈ 4 ಹಂತಗಳಲ್ಲಿ ಕೆ ಇ ಬೋರ್ಡಲ್ಲಿ ಕೌನ್ಸಿಲಿಂಗ್ ನಡೀತದೆ. ಸೊ ಆಲ್ ದ ಸ್ಟೇಜಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಟು ದೋಸ್ ಅಪ್ಲೈಯಿಂಗ್ ಫಾರ್ ಇನ್ ಕರ್ನಾಟಕ ಕೌನ್ಸಿಲಿಂಗ್. ಈ ಯಾರು ಕರ್ನಾಟಕ ಕೌನ್ಸಿಲಿಂಗ್ದಲ್ಲಿ ಭಾಗವಹಿಸ್ತಾರೆ ಅವರಿಗೆ ಇದೆಲ್ಲ ಅಪ್ಲೈ ಆಗ್ತದೆ ಅಂತ ಲೆಕ್ಕ. ಓಕೆನಾ. ಸೊ ಈಗ ನೀಟ್ ಬರೆದ ಮೇಲೆ ರಿಸಲ್ಟು ಬರುತ್ತೆ. ಓಕೆನಾ. ರಿಸಲ್ಟ್ ಬಂದ ಮೇಲೆ ಸೊ ನಾವು ಕೌನ್ಸಿಲಿಂಗ್ ವಿತೌಟ್ ಕೌನ್ಸಿಲಿಂಗ್ ನಾವು ಮಾಡೋಕ್ಕಾಗಲ್ಲ. ಸೊ ನಾವು ಕೌನ್ಸಿಲಿಂಗಲ್ಲಿ ಕೆ ಇ ಅವ್ರ ವೆಬ್ಸೈಟಲ್ಲಿ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅದರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ಕೆ ಇ ಅವ್ರಿಗೆ ಗೊತ್ತಾಗುತ್ತೆ ಇವ್ರು ನೀಟ್ ಬರೆದಿದ್ದಾರೆ, ಇಷ್ಟು ಸ್ಕೋರ್ ಇದೆ ಅಂತ ಹೇಳಿದ್ದಾರೆ. ನೀವು ನೀಟಲ್ಲಿ ಬರೆದುಬಿಟ್ಟು ನೀವು ರಿಜಿಸ್ಟ್ರೇಷನ್ನೇ ಮಾಡಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ? ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಕೆ ಇ ಅವ್ರಿಗೆ ಗೊತ್ತಾಗಬೇಕಾದ್ರೆ ಸೊ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದ ಯು ಜಿ ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್. ಓಕೆನಾ. ಸೊ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗ್ತದೆ ಅದನ್ನು ನಾವು ಇವತ್ತು ಮಾತಾಡೋಣ. ಫಸ್ಟ್ ಆಫ್ ಆಲ್ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಸ್. ಸೊ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಸಲ್ಲಿ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ದ ಫೈನಲ್ ಪ್ರಿಂಟ್ಔಟ್ ಆಫ್ ದಿ ಆನ್ಲೈನ್ ಅಪ್ಲಿಕೇಶನ್ ಫ್ರಾಮ್ ದ ಫೈನಲ್ ಪ್ರಿಂಟ್ಔಟ್ ಬೇಕಾಗುತ್ತೆ. ಸೆಕೆಂಡ್ ಒನ್ ಪ್ರೂಫ್ ಆಫ್ ಹ್ಯಾವಿಂಗ್ ದ ಪೇಡ್ ಆಫ್ ಅಪ್ಲಿಕೇಶನ್ ಫೀಸ್. ಅಪ್ಲಿಕೇಶನ್ ಫೀಡ್ದು ನಾವು ಪೇಡ್ ಮಾಡ್ತಕ್ಕಂಥ ಅದರ ಫೀಸ್ದು ಒಂದು ಕಾಪಿ ಬೇಕಾಗುತ್ತೆ. ನೆಕ್ಸ್ಟ್ ಯು ಜಿ ನೀಟ್ ಅಡ್ಮಿಷನ್ ಕಾರ್ಡ್ ಬೇಕಾಗುತ್ತೆ. ಯು ಜಿ ನೀಟ್ ಅಡ್ಮಿಷನ್ ಟಿಕೆಟ್ ಬೇಕಾಗುತ್ತೆ. ಸೊ ಇದನ್ನು ಜೋಪಾನಾಗಿ ಇಟ್ಕೊಳ್ಳಿ. ಸೊ ಯು ಜಿ ನೀಟ್ ಸ್ಕೋರ್ ಕಾರ್ಡ್, ನಾವು ನೀಟಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀವಿ ಅದನ್ನು ಯು ಜಿ ನೀಟ್ ಸ್ಕೋರ್ ಕಾರ್ಡ್ ಅಂತಾರೆ. ಸೊ ಅದನ್ನು ರೆಡಿ ಮಾಡಿಟ್ಕೋಬೇಕಾಗುತ್ತೆ. ಸೊ ಇನ್ನು ಅದು ಬಿಟ್ಟರೆ SSLC ಆ್ಯಂಡ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್. SSLC ಅಂದರೆ 10ನೇದಿರ್ತಕ್ಕಂಥ ಅಂಕಪಟ್ಟಿಯ ಒಂದು ಕಾಪಿ ಬೇಕಾಗುತ್ತೆ, ಒರಿಜಿನಲ್ ಕಾಪಿ. ಓಕೆನಾ. ಸೊ SSLC ಆ್ಯಂಡ್ ಸೆಕೆಂಡ್ PUC ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, 12ನೇ ತರಗತಿಯ ಉತ್ತೀರ್ಣ ಆಗ್ತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ್ದ ಒಂದು ಬೇಕಾಗುತ್ತೆ, 12th. ಓಕೆನಾ. ಆ್ಯಂಡ್ ಸ್ಟಡಿ ಸರ್ಟಿಫಿಕೇಟ್ ಕೌಂಟ್ರೈಸ್ಡ್ ಇನ್ ದಿ ಕನೆಕ್ಟೆಡ್ ದ BUODD5. ಈಗ ನಾವು ಸ್ಟಡಿ ಸರ್ಟಿಫಿಕೇಟ್ ಅಂದಾಗ ಬಂದುಬಿಡುತ್ತೆ. ಸೊ ನಾವು ಎಲ್ಲೆಲ್ಲಿ ಓದಿರ್ತೀವಿ, ಸೊ 1 to 5 ಒಬ್ಬರು ಓದಿರ್ತೀವಿ, 1 to 7 ಒಂದು ಕಡೆ ಓದಿರ್ತೀವಿ, 8, 9, 10th ಒಂದು ಸೈಡ್ ಓದಿರ್ತೀವಿ, ಸೊ 10, 11, 12 ಒಂದು ಸೈಡ್ ಓದಿರ್ತೀವಿ. ಸೊ ಎಲ್ಲ ಕಡೆ ನೀವು ಎಲ್ಲೇ ಸ್ಟಡಿ ಮಾಡಿರ್ತೀರೋ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ನಾಗ ಇಸ್ಕೋಬೇಕಾಗುತ್ತೆ. ಓಕೆನಾ. ವಿತ್ ವ್ಯಾಸಂಗ ಪ್ರಮಾಣ ಪತ್ರ ತೊಗೋಬೇಕಾಗುತ್ತೆ. ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ನಿಮ್ಮ ಹತ್ತಿರದ ಕ್ಷೇತ್ರ ಶಿಕ್ಷಣಾಧಿಕಾರಿ BU ಅವ್ರ ಕೈಲೇ ಸೀದನ್ ಸಿಗ್ನೇಚರ್ ಮಾಡ್ಕೊಂಡ್ಬಂದರೆ ಸೊ ಅದು ಮುಗೀತು. ಓಕೆನಾ. 2 ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ರೀಸೆಂಟ್ ಆ ಪೀರಿಯಡ್ದಲ್ಲಿ ಕೌನ್ಸಿಲಿಂಗ್ ಏನು ನೀವು ಪಾರ್ಟಿಸಿಪೇಟ್ ಮಾಡ್ತೀರೋ ಆ ಟೈಮ್ದಲ್ಲಿ 2 ರೀಸೆಂಟ್ ಪಾರ್ಟಿಸಿಪೇಟ್ ಆಫ್ ದಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ. ಓಕೆನಾ. ಸೊ ಎನಿ ವ್ಯಾಲಿಡ್ ಐಡೆಂಟಿಫೈ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆಧಾರ್